ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಟೆಕ್ಕಿ ಶರ್ಮಿಳಾ ಹತ್ಯೆಯ ಶಾಕಿಂಗ್ ಸಂಗತಿ ಬಯಲಿಗೆ ಬಂದಿದೆ. ರ್ಯಾಂಕ್ ವಿದ್ಯಾರ್ಥಿಯಾಗಿರುವಂತಹ ಆರೋಪಿ ಕರ್ನಲ್ ಕುರೈ ಹತ್ಯೆ ಮಾಡಿರುವಂತಹ ಸಂಗತಿ ಪೊಲೀಸ್ ತನಿಖೆಯಿಂದ ಹೊರಗೆ ಬಂದಿದೆ. ಹಾಗಾದ್ರೆ ಈ ಕರ್ನಲ್ ಕುರೈ ಏನಿದ್ದಾನೆ, ಇವನ ಬ್ಯಾಕ್ಗ್ರೌಂಡ್ ಅನ್ನು ಡೆಫಿನೆಟ್ಲಿ ಚೆಕ್ ಮಾಡಬೇಕಾಗತ್ತೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, SSLCಯಲ್ಲಿ 97% ಅಂಕವನ್ನು ಇದೇ ಕುರೈ ಪಡ್ಕೊಂಡಿರ್ತಾನೆ. PU ಸೈನ್ಸ್ ವಿಭಾಗವನ್ನು ಇವನು ಆಯ್ಕೆ ಮಾಡ್ಕೊಂಡಿರ್ತಾನೆ. ಅಂದರೆ ಇವನ ಎಜುಕೇಷನಲ್ ಬ್ಯಾಕ್ಗ್ರೌಂಡನ್ನು ನೋಡೋದಾದರೆ, ಮತ್ತು ಯಾವುದೇ ಕೃತ್ಯಗಳಾದ ಸಂದರ್ಭದಲ್ಲಿ ಪೊಲೀಸ್ನವರು ತನಿಖೆಯ ಸಂದರ್ಭದಲ್ಲಿ ಬ್ಯಾಕ್ಗ್ರೌಂಡನ್ನು ವೆರಿಫೈ ಮಾಡ್ತಾರೆ. ಯಾವುದಾದ್ರು ಕುಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಇವನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಇವನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ. ನೋಡಿ, ಆರೋಪಿ ಕುರೈ ಬುದ್ಧಿವಂತ ವಿದ್ಯಾರ್ಥಿ. ಇದರ ಜೊತೆಗೆ ಕಾಲೇಜಲ್ಲಿ ಏನಾದರೂ ದುರ್ವರ್ತನೆಯನ್ನು ಈತ ತೋರಿದ್ದಾನ ಅಂದರೆ ಅಂತ ಯಾವುದೇ ಬ್ಯಾಕ್ಗ್ರೌಂಡ್ ಲಭ್ಯವಾಗಿಲ್ಲ. ಬಟ್ ಟೆಕ್ಕಿ ಶರ್ಮಿಳಾ ಹತ್ಯೆಯಲ್ಲಿ ಇವನೇ ಪ್ರಮುಖ ಆರೋಪಿ. SSLCಯಲ್ಲಿ 97%, ಪ್ರತಿಷ್ಠಿತ ಇಂಗ್ಲಿಷ್ ಶಾಲೆಯಲ್ಲಿ ಓದಿ ಉತ್ತಮ ವಿದ್ಯಾರ್ಥಿ ಅಂತ ಅನ್ನಿಸ್ಕೊಂಡಿದ್ದ. ತಾಯಿ ಕೂಡ ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಅನ್ನುವಂಥ ಮಾಹಿತಿ ಇದೆ. ಆದರೆ ಮೋಹದ ಬಲೆಗೆ ಬಿದ್ದಂಥ ಈತ ಕೊಲೆಗಾರನಾಗಿ ಸದ್ಯ ಜೈಲು ಸೇರುವಂತಾಗಿದೆ. ಬಟ್ ಅವತ್ತೇನಾಯಿತು ಅಂತ ನೋಡೋದಾದರೆ, ಕಿಟಕಿಯಿಂದ ಅವನು ಎಂಟ್ರಿಯನ್ನು ಪಡ್ಕೊಳ್ತಾನೆ, ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಾನೆ. ಈ ಒಂದು ಗಲಾಟೆಯಲ್ಲಿ ಆಕೆಯ ಪ್ರಜ್ಞೆ ಕೂಡ ಹೊರಟೋಗುತ್ತೆ. ಆಗ ಸ್ಟವ್ ಮೇಲೆ ಹಾಲನ್ನು ಕಾಯಕ್ಕಿಟ್ಟಿರ್ತಾರೆ, ಅದು ಕೂಡ ಬತ್ತು ಹೋಗುತ್ತೆ. ಆ ಗ್ಯಾಸ್ ಲೀಕ್ ಆಗಿ ಈಕೆ ಸಾವಿಗೀಡಾಗಿರೋದು ಅನ್ನುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಒಂದು ಸಣ್ಣ ಕ್ಲೂ, ಆ ಸಣ್ಣ ಜಾಡು ಸಿಕ್ಕರು ಪೊಲೀಸ್ನವರು ಹೇಗೆ ಪ್ರಕರಣವನ್ನು ಭೇದಿಸ್ತಾರೆ ಅನ್ನೋದಕ್ಕೆ ಇದೊಂದು ಚಾಣಾಕ್ಷ ತನಿಖೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಹಾಗಾದರೆ ಸಣ್ಣ ಕ್ಲೂ ಏನು, ಯಾವ ರೀತಿ ತನಿಖೆ ನಡೀತು, ಇದ್ರ ಬಗ್ಗೆ ಡೆಫಿನೆಟ್ಲಿ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಬಟ್ ಈಗ ನೋಡಿ, ಬಾಳಿ ಬದುಕನ್ನು ದೊಡ್ಡ ರೀತಿಯಲ್ಲಿ ಕಟ್ಕೊಳ್ಬೇಕಾಗಿದ್ದಂಥ ಕುರ್ರೈ ಕಂಬಿ ಎಣಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ. ವಿಶ್ವ, ಟೆಕ್ಕಿ ಶರ್ಮಿಳಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಯಾಸ್ ಲೀಕ್ ಆಗಿ ಅಥವಾ ಏನೋ ಒಂದು ಅನಿಲ ಲೀಕ್ ಆಗಿ ಆಕೆ ಸಾವಿಗೀಡಾಗಿರೋದು ಅನ್ನುವಂತಹ ವಾತಾವರಣವನ್ನು ಬಿಂಬಿಸಿ ನಾಪತ್ತೆಯಾಗಿದ್ದಂಥ ಕುರೈ ಈ ಹತ್ಯೆಯನ್ನು ಮಾಡಿರಬಹುದು ಅನ್ನೋದಕ್ಕೆ ಏನಾದರೂ ಒಂದು ಕ್ಲೂ ಬೇಕಲ್ಲ. ಆ ನಿಟ್ಟಿನಲ್ಲಿ ತನಿಖೆ ಹೆಂಗೆ ನಡೀತು, ಈ ಚಾಣಾಕ್ಷ ತನಿಖೆಯ ಬಗ್ಗೆ ಏನಿದೆ ಮಾಹಿತಿ ವಿಶ್ವ? ದಿವ್ಯಾ, ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಂತಹ ಶರ್ಮಿಳಾ ಕೇಸ್ ಏನಿದೆ, ಅದು ದೊಡ್ಡ ತಿರುವನ್ನು ಕೂಡ ಪಡ್ಕೊಂಡಿತ್ತು. ಈಗಾಗಲೇ ಆರೋಪಿ ಕರ್ನಲ್ ಕುರೈ ಏನಿದ್ದಾನೆ, ಆತನನ್ನ ಬಂಧಿಸಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ತುಂಬಾ ವಿದ್ಯಾವಂತ, ಬುದ್ಧಿವಂತ ಕೂಡ ಹೌದು ಇವನು. SSLCಯಲ್ಲಿ 97% ತೆಗೆದುಕೊಂಡಿರ್ತಾನೆ. ಅದಾದ ಮೇಲೆ ಸೈನ್ಸ್ ಸ್ಟೂಡೆಂಟ್ ಕೂಡ ಆಗಿರ್ತಾನೆ. ಪ್ರತಿಷ್ಠಿತ ಇಂಗ್ಲಿಷ್ ಸ್ಕೂಲ್ನಲ್ಲಿ ಕೂಡ ಓದಿರ್ತಾನೆ. ಇನ್ನು ಈತನ ನಾಲೆಜ್ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ, ಈ ಬಾಲ್ಕನಿಯಿಂದ ಸ್ಲೈಡ್ ವಿಂಡೋ ಓಪನ್ ಮಾಡಿ ಈತ ಎಂಟ್ರಿ ಕೊಟ್ಟಿರುವಂತದ್ದು ಕೂಡ ಗೊತ್ತಾಗಿತ್ತು ವಿಚಾರಣೆ ಸಂದರ್ಭದಲ್ಲಿ. ಅಂದ್ರೆ ಲಾಕ್ ಆಗಿರುವಂತಹ ವಿಂಡೋವನ್ನ ಯಾವ ರೀತಿಯಾಗಿ ಓಪನ್ ಮಾಡಬೇಕು ಅಂತ ಕಾಲೇಜ್ನಲ್ಲಿ ನಡೆದಂತಹ ಒಂದು ಘಟನೆಯಿಂದ ಈತ ಕಲ್ತ್ಕೊಂಡಿರ್ತಾನೆ. ಅಂದ್ರೆ ಕಾಲೇಜ್ನಲ್ಲಿ ಈ ಸ್ಲೈಡಿಂಗ್ ಡೋರ್ ಇರುತ್ತೆ, ಅದರಲ್ಲಿ ಬುಕ್ ಸಿಕ್ಕಾಕೊಂಡಿರುತ್ತೆ. ಪುಸ್ತಕವನ್ನ ತೆಗಿಬೇಕಾದ್ರೆ ಸ್ಲೈಡ್ ವಿಂಡೋವನ್ನ ಓಪನ್ ಮಾಡೋದ್ರ ಬಗ್ಗೆ ಈತ ತಿಳ್ಕೊಂಡಿರ್ತಾರೆ. ಅದೇ ಟೆಕ್ನಿಕ್ ಅನ್ನ ಬಳಸಿ ಈತ ವಿಂಡೋವನ್ನ ಓಪನ್ ಮಾಡಿ ಒಳಗಡೆ ಹೋಗಿರ್ತಾನೆ. ಈತ ಲಾಕ್ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಶರ್ಮಿಳಾಳನ್ನ ಹತ್ಯೆ ಮಾಡಿದ ನಂತರ ಆಕೆಯ ಮೊಬೈಲ್ ಅನ್ನ ಈತ ತೆಗೆದುಕೊಂಡು ಹೋಗಿರ್ತಾನೆ. ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಈ ಒಂದು ಸಾವಿನ ಬಗ್ಗೆ ಸಾಕಷ್ಟು ಅನುಮಾನ ಇರುತ್ತೆ. ಅಕ್ಕಪಕ್ಕದ ಮನೆಯವರನ್ನು ಕೂಡ ಕರೆಸಿ ವಿಚಾರಣೆ ನಡೆಸಬೇಕು ಅನ್ನೋಷ್ಟರಲ್ಲೇ ಈ 3-4 ದಿನ ಆದ್ಮೇಲೆ ಶರ್ಮಿಳಾಳ ಮೊಬೈಲ್ ಅನ್ನ ಈತ ಆನ್ ಮಾಡ್ತಾನೆ. ಆನ್ ಮಾಡಿ ಆತನದ್ದೇ ಸಿಮ್ ಅನ್ನ ಈ ಮೊಬೈಲ್ಗೂ ಕೂಡ ಹಾಕಿರ್ತಾನೆ. ಹೀಗಾಗಿ ಡಬಲ್ ಡಂಪ್ ಆಧಾರದ ಮೇಲೆ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ನೇರವಾಗಿ ಈ ಕುರೈ ಮನೆಗೆ ಈ ಒಂದು ಟವರ್ ಡಂಪ್ ಕೂಡ ತೋರಿಸುತ್ತೆ, ಅಂದ್ರೆ ನೆಟ್ವರ್ಕ್ ತೋರಿಸುತ್ತೆ. ಈ ಸಂದರ್ಭದಲ್ಲಿ ಆತನನ್ನ ಕರೆಸ್ಕೊಂಡು ಬಂದು ತಮ್ಮದೇ ಆದಂತಹ ಸ್ಟೈಲಲ್ಲೂ ಕೂಡ ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈತ ತಪ್ಪಿಕೊಂಡಿರುವಂತದ್ದು. ಮೊದಲಾಗಿ ಈತ ಯುವತಿಯ ಚಲನವಲನವನ್ನ ಗಮನಿಸ್ತಾ ಇದ್ದ 2 ತಿಂಗಳಿಂದಲೂ ಕೂಡ. ಓದೋ ನೆಪದಲ್ಲಿ ಮತ್ತೆ ಬಟ್ಟೆ ತೆಗೆದುಕೊಳ್ಳುವಂತಹ ನೆಪದಲ್ಲಿ ಟೆರೆಸ್ ಮೇಲೆ ಹೋಗ್ತಿದ್ದ. ಆಗಾಗ ಆಕೆಯನ್ನ ಕೂಡ ನೋಡುವಂಥದ್ದು, ಆಕೆಯನ್ನು ನೋಡಿ ಸ್ಮೈಲ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ. ಇದಕ್ಕೂ ಮೊದಲು ಇಬ್ರಿಗೂ ಕೂಡ ಪರಿಚಯ ಇರಲಿಲ್ಲ. ಆದ್ರೆ
ಯಾವಾಗ ಅಕ್ಕಪಕ್ಕದ ಮನೆಯವರು ಅನ್ನೋ ಸಂದರ್ಭದಲ್ಲಿ ಜಸ್ಟ್ ನೋಡಿ ಮುಖಪರಿಚಯ ಇದಂತಹ ಸಂದರ್ಭದಲ್ಲಿ ಶರ್ಮಿಳಾ ಕೂಡ ನೋಡಿರ್ಬಹುದು. ಆದ್ರೆ ಇದನ್ನೇ ನೆಪ ಮಾಡಿಕೊಂಡು ಆಕೆಯನ್ನ ಲೈಂಗಿಕವಾಗಿ ಬಳಸ್ಕೋಬೇಕು ಅನ್ನೋ ಒಂದು ಇಚ್ಛೆಯನ್ನ ಇಟ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿರುವಂತದ್ದು. ಸದ್ಯಕ್ಕಂತೂ ಆರೋಪಿ ಲಾಕ್ ಆಗಿದ್ದಾನೆ. ಈತ ವಿದ್ಯಾವಂತ, ಬುದ್ಧಿವಂತ ಮತ್ತು ತಾಯಿಯೇ ಇದನ್ನ ಸಾಕ್ತಾ ಇದ್ರು. ಆದ್ರೆ ಹೆಣ್ಣಿನ ಆಸೆಗೆ ಬಿದ್ದು ಈ ರೀತಿಯಾದಂತಹ ಜೀವನವನ್ನ ಹಾಳು ಮಾಡ್ಕೊಂಡಿದ್ದು ನಿಜವಾಗ್ಲೂ ಕೂಡ ದುರಂತ. ಸದ್ಯಕ್ಕೆ ಕುರೈ ವಿಚಾರಣೆ ನಡೀತಾ ಇದೆ. ಇನ್ನಷ್ಟು ಮಾಹಿತಿಗಳು ಕೊಲೆ ಬಗ್ಗೆ ಬರಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.